ಮಾಡಾದ್ಮೇಲೆ ನಾನು ಮನೆ ನೋಡಿದಾಗ್ಲೂ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷನಲ್ ಆಗಿದೆ. ಇವಾಗ ಮತ್ತೆ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತೆ ಸುಶ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗ್ ಒಂದ್ ದೊಡ್ಡ ಇಮೋಷನ್ ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ, ರಿಷಿ ಸರ್ ಆಗಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ. ಈ ಪಾರ್ಟ್ 3 ನಮ್ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾ ಅಲ್ಲಿ ಒಂದಾಗ್ತಾ ಇದೀವಿ. ಅಂಡ್ ತುಂಬಾನೇ ಖುಷಿ ಇದೆ. ಅಂಡ್ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದ್ರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದ್ರೆ ನರ್ವಸ್ ಆಗ್ತಾ ಇದೆ ನನ್ನೆಲ್ಲ ನಾನು ಮತ್ತೆ ಜೋವಾಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಅಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಅಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳೋಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಆಫ್ ಎನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನು ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯಿತು. ಯಾಕಂದರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯಿತು. ಇವಾಗ ಎಲ್ಲಿ ಹೋದ್ರೂ ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾಕೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಇಸ್ people have accepted the character so much, so ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲ್ನಾ. I think ನಮ್ಮ ಜರ್ನಿ ಬೋತ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಐ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೈಲರ್ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಸಡನ್ ರಶ್ ಆಫ್ ಇಮೋಷನ್ಸ್. ಇಟ್ ಈಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಆ್ಯಸ್ ಅನ್ ಆ್ಯಕ್ಟರ್ to be accepted in this industry. And ಈ ಟ್ರೈಲರ್ ನೋಡಿದ ಮೇಲೆ ನಂಗೆ ಗೊತ್ತಾಗ್ತಾ ಇದೆ that ನಾವು ಎಲ್ಲರೂ ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. we've never been treated as an equal in the sense that we've never been treated as actors, but we've been treated as family. Milana and Krishna have always made that possible. Milana and Krishna sir, the parents who have treated us like their own children. So hangagi we have grown as a family through these years. So I'm very very happy and thankful. So ಇವಾಗ ಮಾರ್ಚ್ 19ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಎ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವೆಲ್ಲರ ಬರ್ತೀರ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ಥ್ಯಾಂಕ್ ಯು. ರೇಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ಒಂದು ಮದುವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ಥರ ಡಿಸ್ಕಂಫರ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ ನನಗೆ ಯಾವಾಗ ಕಂಫರ್ಟ್ ಲೈಕ್ ನಮ್ಮದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ. ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಲವ್ ಮಾಕ್ಟೇಲ್ 3ಯಲ್ಲೂ ನಾನಿದ್ದೀನಿ. ಅದಕ್ಕೆ ಆಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆ್ಯಂಡ್ ಮಿಲ್ನಾ. ತುಂಬ ಖುಷಿ ಅನಿಸುತ್ತೆ. ಆದಷ್ಟು ಎಲ್ಲರೂ ಮಾರ್ಚ್ 19 ಥಿಯೇಟ್ರಿಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮಗೆ ಬೇಕು. ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಲವ್ ಮಾಕ್ಟೇಲ್ ಏನು ಅಂದರೆ ಬಂದು ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಇನ್ನೂ ಪ್ರೀತಿಸ್ಬೇಕು, ಇನ್ನು ಅತಿ ಹೆಚ್ಚು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಮಿಲನಾ ಮತ್ತೆ ಕೃಷ್ಣ ಅವ್ರ ಜೊತೆ ಇತ್ತು. And I entered the film industry with them, and they are very very special to me because I feel like I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity. And to give me such a big opportunity industrially, I think like such as Love Mocktail, I think this was the biggest gift that they could have given me.
It was like a reunion for us. ಆಮೇಲೆ ವರ್ಕಿಂಗ್ ಆನ್ ದ ಸೆಟ್ ಕೂಡ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ತುಂಬ ಖುಷಿ ಆಯಿತು ಬಿಕಾಸ್ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ರೀಚಲ್ ಅವ್ರು ಹೇಳಿದರು, ಇಟ್ಸ್ ನಾಟ್ ಲೈಕ್ ಅ ಟೀಮ್, ಬಟ್ ನಮ್ಮ ಫ್ಯಾಮಿಲಿ ಥರ ಆಗ್ತಾರೆ. ಅವ್ರು ಲೈಕ್ ಅವ್ರ ತಂದೆ ತಾಯಿ ಆಗಲಿ ಅವರಾಗಲಿ, ದ ವೇ ದೇ ಟ್ರೀಟ್ ಅಸ್, ಹೇಗೆ ನಮ್ಮನ್ನ ನೋಡ್ಕೋತಾರೆ. ಇಟ್ಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಆಲ್ವೇಸ್ ವೆರಿ ಗ್ರೇಟ್ಫುಲ್ ಟು ಬೋತ್ ಆಫ್ ಯು. And I got a very good opportunity nandu skill ಮತ್ತೆ talent na ತೋರಿಸೋದಕ್ಕೆ, and it's releasing on March 19th. So as Love Mocktail 1 and 2 ನೋಡಿದ್ದೀರಾ ಎಲ್ಲರೂ, and Love Mocktail 3 is Krishna ಮತ್ತೆ Milana our masterpiece again. So please come and support us, ನಮ್ಮ ಜೊತೆ ಇರಿ, and I'm very grateful to be here. Thank you so much. ನಾನು ಬರ್ದಿರೋ ಹಾಡನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೃಷ್ಣ ಒಂದಿನ ಫೋನ್ ಮಾಡಿ ಸರ್ ಒಂದು ಹಾಡು ಬರ್ಕೊಡ್ಬೇಕು ಸರ್ ಅಂತ. ಇನ್ಫ್ಯಾಕ್ಟ್ 2 ಹಾಡು ಬರ್ಸ್ಕೊಂಡಿರೋದು ಗೊತ್ತಿಲ್ಲ, 2 ಇದೆಯೋ ಒಂದೇ ಇಟ್ಕೊಂಡಿದ್ದಾರೆ ಅಂತ. ಸೊ ನನಗೂ ಖುಷಿ ಆಯಿತು, ಯಾಕೆಂದರೆ ಬೇಸಿಕಲಿ ಕತೆ ಗೊತ್ತಿತ್ತು. ಕತೆ ಒಂದ್ಸರಿ ಕೃಷ್ಣ ಹತ್ರ ಕೇಳಿದ್ದೆ, ಕತೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮತ್ತು ಆ ಸಿಚುವೇಶನ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ಎಕ್ಸೈಟಿಂಗ್ ಆಗಿ ಹಾಡನ್ನು ಹಾಡನ್ನು ಬರೆದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಲವ್ ಮಾಕ್ಟೈಲ್ ಅನ್ನೋದು ಆ್ಯಕ್ಚುಲಿ ಲವ್ ಮಾಕ್ಟೈಲ್ 3 ಅಂತ ಈ ಸಿನಿಮಾಗೆ ಹೆಸರು. ನನ್ನ ಪ್ರಕಾರ ಲವ್ ಮಾಕ್ಟೈಲ್ ಓಕೆ, ಅದಾದ್ಮೇಲೆ ಲವ್ ಮಾಕ್ಟೈಲ್ 2 ಓಕೆ, 3 ಬರೋ ಅಷ್ಟೊತ್ತಿಗೆ ಇದನ್ನು ಕನ್ನಡದಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಪ್ರೀತಿಯ ಪರಂಪರೆ ಅಂತ ಹೇಳ್ಬೋದು. ಅಂದರೆ ಆ ಪ್ರೀತಿಯ ಪರಂಪರೆನ 3ನೇ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು. ಜರ್ನಿ ಅಂದರೆ ನೋಡಿದ್ರೆ ಟ್ರೈಲರಲ್ಲೆಲ್ಲ ನಾಸ್ಟಾಲಜಿಕ್ ಫೀಲಿಂಗ್ಸೇ. ಆ್ಯಕ್ಚುಲಿ ಈ ಲವ್ ಮಾಕ್ಟೇಲ್ ಅನ್ನೋ ಒಂದು ಸಿನಿಮಾ ಫ್ರಾಂಚೈಸ್ ಆಗಿದೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸಿಂದಾಗಿ. ನಾವು ಯಾರು ಯಂಗ್ಸ್ಟರ್ಸ್ ಇದ್ರಲ್ಲ ಅವರೆಲ್ಲ ಪಾರ್ಟ್ 1 ನೋಡುವಾಗ ಎಲ್ಲರೂ ಅವರವರ ಕಾಲೇಜ್ ದಿನಗಳಿಗೆ ಹೋಗಿ ಅವರು ಲವಲ್ಲಿ ಬಿದ್ದು ಏನೇನೆಲ್ಲ ಹುಡುಗಿಂದಾಗಿ ಗುದ್ದಾಡಿದ್ರು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಂಥ ಒಂದು ನಾಸ್ಟಾಲಜಿಕ್ ಮೂಮೆಂಟ್ಸನ್ನು ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಲವ್ ಮಾಕ್ಟೇಲ್ 1. ಸೊ ಅದೇ ಥರದ ಆ ಪರಂಪರೆನ ಈಗ 3ನೇ ಸಿನಿಮಾದವರೆಗೂ ತಗೊಂಡ್ಬಂದಿದ್ದಾರೆ ಕೃಷ್ಣ ಅವರು. ಮತ್ತು ಟ್ರೈಲರ್ಲಿ ಇಟ್ಟುಕೊಟ್ಟಿದ್ದಾರೆ ನನ್ನ ಕೊನೆಯ ಅಧ್ಯಾಯ ಅಂತ. ಗೊತ್ತಿಲ್ಲ ಕೊನೆಯ ಅಧ್ಯಾಯನೋ ಅಥವಾ ಇನ್ನು ಮುಂದೆ 4ನೇದು ಬಂದರೂ ಬರ್ಬೋದು. ಚೆನ್ನಾಗಿ ಎಲ್ಲರಿಗೂ ಇಷ್ಟ 4ನೇದು ಬರ್ಬೋದು. ಮತ್ತು ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಆ್ಯಸ್ ಎ ಡೈರೆಕ್ಟರ್ ನಾನು ನೋಡಿರೋದ್ರಲ್ಲಿ ತುಂಬ ಕ್ಲೆವರೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಕತೆ ಬರೀತಾನೆ, ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾರೆ, ಯಾವಾಗ ಮುಗಿಸಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ ಮಿಲನ್ ಅವ್ರಿಗೂ ಗೊತ್ತಿಲ್ಲ ಶೂಟಿಂಗ್ ಮಾಡಿರ್ತಾನೆ ಅನ್ನೋದು ಕೆಲಸ ಡೌಟು ನನಗೆ. ಅಷ್ಟು ತುಂಬಾ ಸೂಕ್ಷ್ಮವಾಗಿ ತುಂಬ ಕ್ಲೆವರ್ ಫಿಲ್ಮ್ ಮೇಕಿಂಗ್. ಆ್ಯಕ್ಚುಲಿ ಅದು ನೀಡ್ ಆಫ್ ದಿ ಅವರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಗೆ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ, ಅಂದರೆ ಫಿಲ್ಮ್ ಮೇಕರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿ ಒಂದು PhD ಮಾಡ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಒಂದು ಗೆಲ್ಲೋದಾಗಲಿ ಸೋಲೋದಾಗಲಿ ಎಲ್ಲವೂ ನಿರ್ದೇಶಕರ ಕೈಲಿರುತ್ತೆ. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅಷ್ಟು ಕ್ಲೆವರ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದನೇ ಇದು 3ನೇ ಫ್ರಾಂಚೈಸ್ ಹೊರ್ಕೊಂಡು ಬಂದಿದೆ. ಮತ್ತು ಎಲ್ಲ ಫ್ರಾಂಚೈಸ್ 3ನೇ ಫ್ರಾಂಚೈಸಿ ಗೆಲ್ಲುತ್ತೆ. ಇದು ಗೆಲ್ಲೋದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕೆ ತುಂಬ ಅದ್ಭುತವಾದ ಕತೆ ಮತ್ತು ಅಷ್ಟೇ ಅದ್ಭುತವಾದ ಎಮೋಷನ್ ಇರುವಂಥ ಒಂದು ಸಿನಿಮಾ. ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಸೀನ್ಗಳನ್ನು, ಸಾಂಗ್ ತುಣುಕುಗಳನ್ನು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕೃಷ್ಣ ಅವರು. ಸೊ ಅವರಿಗೆ ಒಳ್ಳೆಯದಾಗಲಿ. ಲವ್ ಮಾಕ್ಟೈಲ್ 1 ಸಿನಿಮಾ ಮಾಡಿ ಮದುವೆ ಆದರು, ಇಬ್ಬರೂ ಲವರ್ಸ್ ಆಗಿದ್ದವರು, ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರು. 2 ಮಾಡಿ ಒಂದು ಮನೆ ತಗೊಂಡ್ರು, ಫ್ಲ್ಯಾಟು. 3 ರಿಲೀಸ್ ಆದಮೇಲೆ ಒಂದಷ್ಟು ಬಂಗ್ಲೆಗಳನ್ನ, ಒಂದು ಸಾಕಾಗಲ್ಲ ಅಲ್ವಾ, ಒಂದಷ್ಟು ಬಂಗ್ಲೆಗಳನ್ನ ತಗೊಳ್ಳೋಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಲವ್ ಮಾಕ್ಟೈಲ್ ಖುಷಿ ಆಯಿತು. ಅಂದರೆ ಆ ಟ್ರೈಲರ್ ಕೂಡ ನಾಸ್ಟಾಲಜಿಕ್ ಮೂಮೆಂಟ್ಸ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಲಾಂಗ್ ಜರ್ನಿ.
ಅವರು ಬೆಳೆಯೋದ್ರ ಜೊತೆಗೆ ತುಂಬ ಜನ ಕಲಾವಿದರನ್ನು ಕೂಡ ಬೆಳೆಸಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಎಮೋಷನಲ್ ಆಗಿ ಸ್ಟೇಜ್ ಮೇಲೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೊತೆಯಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಬೆಳೆಸೋದು, ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲವ್ ಮಾಕ್ಟೇಲ್ ಸೀರೀಸ್ ಆ ಒಂದು ಕೆಲಸನ ಮಾಡಿದೆ. ಸೊ ಈಗ ಹೊಸದಾಗಿ ಕ್ರಿಸ್ಮಿ ಫಿಲ್ಮ್ಸ್ ಅಂತ ಕೃಷ್ಣ ಟಾಕೀಸ್ ಅನ್ನೋ ಹೆಸರಲ್ಲಿ ಫಿಲ್ಮ್ ಬಂದಿತ್ತು. ಕ್ರಿಸ್ಮಿ ಫಿಲ್ಮ್ಸಲ್ಲಿ ಬರ್ತಾ ಇದೆ ಪಿಕ್ಚರು. ಈ ಬ್ಯಾನರಿಂದ ಇನ್ನೂ ಇದೇ ರೀತಿ ಅದ್ಭುತವಾದ ಸಿನಿಮಾಗಳು ಬರಲಿ, ಇನ್ನೂ ಎತ್ತರಕ್ಕೆ ಡೈರೆಕ್ಟರ್ ಕೃಷ್ಣ ಮತ್ತು ಆ್ಯಕ್ಟರ್ ಕೃಷ್ಣ ಇರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ, ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಇಬ್ರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. ಆ್ಯಂಡ್ ಲವ್ ಮಾಕ್ಟೇಲ್ 1, 2 ಆಲ್ರೆಡಿ ಅ ಹಿಟ್. ಆ್ಯಂಡ್ ಐ ಕ್ಯಾನ್ ಅಂದರೆ ಈವನ್ ಇಫ್ ಐ ವಾಸ್ ನಾಟ್ ಪಾರ್ಟ್ ಆಫ್ ಇಟ್, ಐ ಕುಡ್ ಸೇ ಓ ಲವ್ ಮಾಕ್ಟೇಲ್ ಅವ್ರು ಮಾಡ್ತಿದ್ದಾರಲ್ಲ ಗ್ಯಾರಂಟಿ ಇದು ಹಿಟ್ಟು ಅಂತ. ಐ ಆಮ್ ಶೋರ್ ದಿಸ್ ವಿಲ್ ಬಿ ಅ ಸೂಪರ್ ಹಿಟ್. ಆ್ಯಂಡ್ ಆಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ವಿ ನೀಡ್, ಅಂದರೆ ನಮ್ಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು. ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶೋರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಒಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದ್ರೆ ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಅದನ್ನ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ. ಆದರೆ ಫಸ್ಟ್ ಟೈಮ್ ಅದನ್ನ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಪ್ಯಾಷನೇಟ್, ಸಿಂಪಲ್ ಆಗಿ ಹೇಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ರೆ ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಹಾಗೆ ಲವ್ ಮಾಕ್ಟೇಲ್ 1ದಿಂದ ಹಿಡಿದು ಒಂದು ಸಾಂಗು ಅಂತ ಇಲ್ಲಿವರೆಗೂ ಈ ಸಿನಿಮಾದ 3ನೇ ಭಾಗದಲ್ಲೂ ಹೆಚ್ಚು ಕಡಿಮೆ 3 ಹಾಡುಗಳನ್ನು ನಾನು ಬರೆದಿದ್ದೇನೆ. ಈ ನೋಡಿದಂಥ ಜಗವನ್ನೇ ಮರೆಸುವ, ನಗುವಿನ ಅರಸಿಯೇ ಸೇರಿ, ಮತ್ತು ಇನ್ನೊಂದು ಸಾಂಗ್ ಒಬ್ಬಂಟಿಯಾದೇನ, ಈ ಹಾಡನ್ನು, ಮತ್ತು ಇನ್ನೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಸಾಂಗ್, 3 ಹಾಡುಗಳನ್ನು ಬರೆದಿದ್ದೀನಿ. ಈ 3 ಹಾಡುಗಳು ಜೊತೆಗೆ ಇಡೀ ಸಿನಿಮಾ ಎಲ್ಲ ಹಿಟ್ ಆಗುತ್ತೆ. ಮತ್ತು ಇನ್ನೊಂದು 4ನೇ ಭಾಗನೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಏನಾಗುತ್ತೆ ಅಂತ. ಹಾಗಾಗಿ ಲವ್ ಮಾಕ್ಟೇಲ್ 3ರಲ್ಲೂ ನನಗೆ ಬರೀಲಿಕ್ಕೆ ಅವಕಾಶ ಕೊಟ್ಟಂಥ ಮಿಲನ ಅವರಿಗೂ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡೋದು ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದನ್ನು ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದರಿಗೆ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅನ್ನೋದಕ್ಕೂ, ಇಲ್ಲ ಸರ್ ಇದು ತುಂಬ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದರೆ ಇದು ನಮಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬ ಹೊಸದು ಅನ್ಸುತ್ತೆ. ಅಂದರೆ ಪ್ರಾಬ್ಲಿ ನಾನು ಯೂಟರ್ನ್ ಆದಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವುದರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನೀವು ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ಮ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗೆ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಆ್ಯಂಡ್ ಕೃಷ್ಣ ದೇರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ಇರೋದ್ರಿಂದ
ಐ ಕ್ಯಾನ್ ಸಿ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೈಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಆ್ಯಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹಿಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗೆ ಇಷ್ಟೇ ಸಾಕು, ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದ್ದೇ ರಿಸಲ್ಟ್ ಲವ್ ಮಾಕ್ಟೈಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅದೇ ಮೇನ್ ರೀಸನ್. ಅವರಲ್ಲಿ ಏನು ಹೇಳಬೇಕು, ನಾನು ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಇದಿಷ್ಟು ತುಂಬಾ ಕ್ಲಿಯರ್ ಇದೆ ಅವರು. ಸೊ ಈ ಕ್ಲಾರಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾ ಕೊಡುವಂತ ತಾಕತ್ತಿರುವಂತ ನಿರ್ದೇಶಕ ಅಂಡ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಗುಡ್ ಲಕ್ ಮಿಲನ ಅಂಡ್ ಕೃಷ್ಣ, ತುಂಬಾ ಒಳ್ಳೆಯದಾಗಿ. ನಾಟ್ ಫಾರ್ just for love mocktail, throughout your journey, the way you look at the cinema industry, the way you treat people, fantastic. ತುಂಬಾ ಹೋಮ್ಲಿ ಒಂದು ಎನ್ವೈರನ್ಮೆಂಟ್ ಇರುತ್ತೆ ನಿಮ್ಮ ಜೊತೆ ವರ್ಕ್ ಮಾಡಬೇಕಾದ್ರೆ, ತುಂಬಾ ಅಪರೂಪ ಇದು. ಅಂದ್ರೆ ಫ್ಯಾಮಿಲಿ ಥರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರಾ, ಅದನ್ನ ಬಹಳ ಖುಷಿ ಆಯ್ತು. ಅಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ನನ್ನನ್ನ ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದ್ದಕ್ಕೆ. ಅಂಡ್ ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಹೇಳಿಲ್ಲ ಸರ್, ಈ ಸಿನಿಮಾ ಅಂದಮೇಲೆ ಚೆನ್ನಾಗಿರುತ್ತೆ ನಿಮಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂತ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾಲು ಇದೇ ಬರುತ್ತೆ ಕೃಷ್ಣ ಅಂತ ಹೇಳ್ತೀನಿ. ಐ ಡೋಂಟ್ ನೋ ಇದ್ರಲ್ಲಿ ಮ್ಯಾಜಿಕ್ ಆದ್ರೂ ಆಗ್ಬೋದು, ಲೆಟ್ಸ್ ಸಿ. ಅಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೈಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ, ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಬಾರ್ದು, ಈ ಜರ್ನಿ ಹೋಗ್ತಾ ಇರಲಿ. ಇಫ್ ನಾಟ್ ಲವ್ ಮಾಕ್ಟೈಲ್, ಸಮಥಿಂಗ್ ಎಲ್ಸ್, ಬಟ್ ಡೆಫಿನೆಟ್ಲಿ ಫ್ರಮ್ ದಿಸ್ ಪ್ರೊಡಕ್ಷನ್ ಹೌಸ್ ಅಂಡ್ ಇನ್ ಯೋರ್ ಡೈರೆಕ್ಷನ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಎಂಜಾಯ್ ಮಾಡ್ತೀವಿ. Our movie is getting released on March 19. Please watch on Ugari. ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಪರಿಚಯ ಒಂದ್ಸರಿ ಫೋನ್ ಮಾಡಿ ಕೇಳಿದ್ರು, ಜಗ ಹಿಂಗೆ ಒಂದು ಆ್ಯಕ್ಟಿಂಗ್ ಇದೆ ಮಾಡ್ತೀಯ ಅಂತ. ಏನು ಆ್ಯಕ್ಟಿಂಗ್ ಅಂತ ಹೇಳಿದ್ರು. ಹೇಳಿದ್ಮೇಲೆ ಸರಿ ಸರ್ ಆಯಿತು ಅಂತ ಒಪ್ಕೊಂಡೆ. ಹೀಗೆ 3 ತಿಂಗಳು ಬೆಂಗಳೂರಿಗೆ ಬಂದಿರಬೇಕು ನೀನು ನಮ್ಮ ಜೊತೆ ಅಂತ ಹೇಳಿದ್ರು. ನನಗೆ ಮೈಸೂರು ಅಥವಾ ಊರು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. 3 ತಿಂಗಳು ಬರಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಮನೆ ಮತ್ತು ಮೈಸೂರು ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ ನಾನು ಒಂದಪ್ಪನು. ಶೂಟಿಂಗ್ ನಮ್ಮದು ಶೂಟಿಂಗ್ ಮಾದೇಪುರ ಆದ್ದರಿಂದ ಚಿಕ್ಕದಿಂದ ಶೂಟಿಂಗ್ ಮಾಡ್ತಿರೋದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ದೊಡ್ಡವನಾಯ್ತಾ ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ ಅನ್ನಿಸ್ತಿತ್ತು. ಕೃಷ್ಣ ಸ್ವಲ್ಪ ಫೋನ್ ಮಾಡಿದಾಗ ಅದು ಕನಸು ನೆನೆಸಾಯ್ತಿತ್ತು. ನಾನು ಅವಾಗಿಂದ ಚಿಕ್ಕದ್ರಿಂದ ಹಿಂಗೆ ಅನ್ಕೋತಿದ್ದೆ, ಅದನ್ನ ಕೃಷ್ಣ ಸರ್ ನೆನ್ಸು ಮಾಡ್ತಾ ಇದ್ದಾರೆ ಈಗ ಅಂತ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಜೊತೆನೇ ಊರಿಂದ ಹೊರಟು ಬಂದೆ. 3 ತಿಂಗಳು ಬಂದು ನನಗೆ ಏನು ಹೊಸ ಅನುಭವ ಏನು ಗೊತ್ತಿರಲಿಲ್ಲ. ಫಸ್ಟ್ ದಿನ ಬಂದು ಬ್ಯಾಗ್ ಇಟ್ಟೆ, ಸಂಜೆ ಆಯ್ತಾ ಅಳು ಬಂದ್ಬಿಡ್ತು ನನಗೆ. ಎಲ್ಲಿ ಹೊರಟೋಗಿ ಬಿಡ್ಬೇಕು ಊರಿಗೆ ಕದ್ದು ಅಂತ. ಎಲ್ಲಿ ಕದ್ದು ಹೋಗೋಕ್ಕಾಗಲ್ಲ, ಅಲ್ಲಿ ಏನು ಸೆಕ್ಯೂರಿಟಿ ಫುಲ್ಲು, ಕದ್ದು ಹೋಗೋಕ್ಕಾಗಲ್ಲ. ಏನು ಮಾಡೋದೀಗ ಅಂತ ತುಂಬ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ಆಯ್ತಾರೆ ಇರೋಕ್ಕೆ ನನ್ನ ಕೈಲಿ. ಮನೆ, ನಮ್ಮ ತಾಯಿ, ನನ್ನ ಮಗಳು 3 ವರ್ಷದ ಮಗಳಿದ್ದಾಳೆ, ಅವಳೆಲ್ಲ ಬಿಟ್ಟು ಇರೋಕೆ ಆಯ್ತಾಯಿಲ್ಲ. ಫುಲ್ಲು ಬೇಜಾರಾಯ್ತಾಯಿತ್ತು. 1 ದಿನ ಆಯಿತು, 2 ದಿನ ಆಯಿತು. ಆಮೇಲೆ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೃಷ್ಣ ಸರ್ ಮಾಡಿಸ್ತಾ ಇದ್ದಾರೆ, ನನಗೆ ಏನು ಗೊತ್ತಾಯ್ತಿಲ್ಲ. ನಾನು 8ನೇ ಕ್ಲಾಸ್ ಓದಿರೋದು ಎಲ್ಲ ಮರ್ತೋಯ್ತಿದ್ದೆ. ಕೃಷ್ಣ ಸರ್ಗೆ ಆ್ಯಕ್ಟಿಂಗ್ ಮಾಡಿಸಿ ಸಾಕಾಗೋಯ್ತು. ಮಿಲನ ನನಗಂತೂ ಆಗಲ್ಲ, ನೀನೇ ಮಾಡಿಸ್ಬಿಡು ಅಂತ ಹೇಳಿದ್ರು. ಆಮೇಲೆ ಮಿಲನ ಮೇಡಮ್ ಇಲ್ಲ ನಾನು ಮಾಡಿಸ್ತೀನಿ ಅವನಿಗೆ ಅಂದ್ಬಿಟ್ಟು ಎಲ್ಲ ಬರೆದು ಕೊಡ್ತಿದ್ರು. ನಾನೆಲ್ಲ ಓದ್ಕೊತಾ ಇದ್ದೆ. ಕೃಷ್ಣ ಸರ್, ಮಿಲನ ಮೇಡಮ್ ಇಬ್ಬರು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದು, ಒಂದು 4-5 ದಪ್ಪ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ನಾನು ಬೆಳಿಗ್ಗೆ ಜ್ಞಾಪಕ ಇಟ್ಕೊಳ್ಳೋದು ನನಗೆ ಗೊತ್ತೇ ಇಲ್ಲ. 8ನೇ ಕ್ಲಾಸ್ ಏನಿಲ್ಲ, ನಾನು ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು ಅಷ್ಟೇ ನನ್ನ ಜೀವನ ಮಾದೇಪುರದಲ್ಲಿ. ಇನ್ನು ಹೊರಗಡೆ ಬೆಂಗಳೂರೇ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದು ಆಲ್ಟ್ ಆಗಿರೋದು ಇಲ್ಲ ಜೀವನದಲ್ಲಿ. ಆಗ
ಎಲ್ಲ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಶೂಟಿಂಗ್ ಕರ್ಕೊಂಡು ಹೋದ್ರು, ಫುಲ್ ಹೃದಯ ಎಲ್ಲ ಬಡ್ಕತ್ತಾ ಇದ್ದೆ. ಅಲ್ಲಿ ಬಿಟ್ಟಿದ್ರು ಊರಿಗೆ ಎದ್ಬಿಡ್ತಿದೆ, ಗಟ್ಟಿನ ಬೇಡ ಏನು ಬೇಡ ಅಂತ ಊರಿಗೆ ಓಡ್ಬಿಡ್ತಿದೆ. ಆದರೂ ನನ್ಗೆ ಏನು ಅನ್ನಿಸ್ತಂದ್ರೆ ಒಂದು ಅವಕಾಶ ಸಿಕ್ಕಿದೆ, ಎಷ್ಟೇ ಕಷ್ಟ ಆದರೂ ಇದನ್ನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಹಠ ಮಾಡ್ಕೊಂಡೆ. ಆಗ ಕೃಷ್ಣ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಮನೇಲಿ ಆ್ಯಕ್ಟಿಂಗ್ ಮಾಡೋದು ಹಿಂಗೆ ಏನು ಅಂತೆಲ್ಲ ಹೇಳ್ಕೊಟ್ರು. ಮಿಲನ ಮೇಡಮ್ ಅಷ್ಟೇ 3 ತಿಂಗಳು ಇಟ್ಕೊಂಡು ನನಗೆ ಸ್ವಂತ ಅವ್ರ ಮನೆ ಥರನೇ ನೋಡ್ಕೊಂಡು ಪ್ರತಿಯೊಂದು ಕೃಷ್ಣ ಅವ್ರು ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳೋರು, ನಿನ್ನಲ್ಲಿ ಒಳ್ಳೆ ಕಲೆ ಐತೆ, ಅದನ್ನ ಚೆನ್ನಾಗಿ ಮಾಡು, ದೊಡ್ಡ ವ್ಯಕ್ತಿ ಆಗು, ನೀನು ಡ್ರೈವರ್ ಇಟ್ಕೊಂಡು ಕಾರ್ ತಗೊಂಡು ಓಡಾಡ್ಬೋದು, ತುಂಬ 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 ಒಳ್ಳೆ ವ್ಯಕ್ತಿ ಅವರು ಹೇಳೋಕ್ಕೆ ಅಸಾಧ್ಯ. ನಮಗೆ ತಂದೆ ತಾಯಿ ಎಲ್ಲ ವಯಸ್ಸಾದವರು, ತಂದೆ ಇಲ್ಲ ತೀರೋದ್ರು, ಬುದ್ಧಿ ಹೇಳೋರು ಯಾರೂ ಇಲ್ಲ ನಮಗೆ. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ಹಂಗಾಗಿ ಇವರು ನನಗೆ ತುಂಬ ಬುದ್ಧಿ ಹೇಳ್ತಿದ್ರು, ಈ ಥರ ಮಾಡು, ಇಲ್ಲೇ ಇದ್ದು ಈ ಥರ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲೇ ಇರು, ನಿನ್ನ ಮುಂದೆ ನಾನು ತುಂಬ ಇದು ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂದರೆ ನನಗೆ ಇಲ್ಲೂ ಇರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಮಗಳು ಮತ್ತು ವಯಸ್ಸಾದ ಅಮ್ಮ ಹೆಂಡತಿ ಎಲ್ಲ ಇರೋದ್ರಿಂದ ಊರಿಗೆ ಹೋಗ್ಬೇಕಾದಂಥ ಅನಿವಾರ್ಯದಿಂದ ಹೊರಟೋದೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಓದ್ತವೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಮನೇಲೂ ಅಷ್ಟೇ ಸ್ವಂತ ತಮ್ಮನ ಥರನೋ ಮಗನ ಥರನೋ ನೋಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿಸಿ. ಮತ್ತು ನಾನು ಏನು ಜೀವನದಲ್ಲಿ ಎಲ್ಲೂ ಹೋಗೋದೇ ಇಲ್ಲ, ಫ್ಲೈಟು ಸಮುದ್ರನೇ ನೋಡಿರಲಿಲ್ಲ ಜೀವನದಲ್ಲಿ. ದೇವರಾಣೆಗೆ ಹೇಳ್ಬೇಕು ಅಂದ್ರೆ ನನಗೆ ಸಮುದ್ರನೇ ನೋಡ್ಬೇಕು ಅಂತ ಆಸೆ, ಅಂದರೆ ನನಗೆ ಆಸೆಗಳನ್ನ ಈಡೇರಿಸಿದರೆ ಅದಕ್ಕೋಸ್ಕರ ಹೇಳ್ತಿರೋದು. ಸಮುದ್ರ ನೋಡ್ಬೇಕಂತ ತುಂಬ ಆಸೆ ಇತ್ತು, ಅದನ್ನೂ ತೋರಿಸಿದ್ರು, ಫ್ಲೈಟಲ್ಲಿ ತೋರಿಸಿದ್ರು. ಒಂದು ದೊಡ್ಡ ಫಿಲಮಲ್ಲಿ ಅವ ಆ್ಯಕ್ಟಿಂಗ್ ಮಾಡುವಂಥ ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರನ್ನ ನಾನು ಯಾವತ್ತೂ ನನ್ನ ಜೀವ ಇರೋವರೆಗೂ ನಾನು ಯಾವತ್ತೂ ಅವ್ರನ್ನ ಮರ್ತ್ಕೊಳ್ಳಲ್ಲ, ನನ್ನ ಹೃದಯದಲ್ಲೇ ಇರ್ತಾರೆ. ನೆಕ್ಸ್ಟ್ ಸ್ವಲ್ಪ ಮೂವಿ ಮಾಡ್ದಾಗ ನನಗೆ ನೇಪಾಳ್, ಕಾಶ್ಮೀರ್ ಮತ್ತು ಫಾರಿನ್ ಒಂದು ತೋರಿಸ್ಬಿಡಿ, ಅಷ್ಟೇ ಸಾಕು, ಅಷ್ಟೇ ಸಾಕು ನನ್ನ ಜೀವನ. ನಾನು ನೇಪಾಳ್ ಮತ್ತು ಕಾಶ್ಮೀರ್ ಮತ್ತು ಫಾರಿನ್ ನೋಡ್ಬೇಕು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ತೋರಿಸ್ತಾರೆ ನಾನು ಹೇಳ್ತೀನಿ. ಅಲ್ಲಂದ್ರೆ ಹೊರಗಡೆ ಶೂಟಿಂಗ್ ಮಾಡಿದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಶೂಟಿಂಗ್ ಹಿಂಗೆ ಅವ್ರು ತುಂಬ ಎತ್ತರವಾಗಿ ಬೆಳೀತಾ ಇರಲಿ ಅಂತ ನನ್ನ ಆಸೆ. ಅವ್ರು ಯಾವಾಗಲೂ ಇದೇ ಥರ ಇರಲಿ, ಮುಂದೆ ನೆಕ್ಸ್ಟ್ ಫಿಲಮ್ ಯಾವಾದರೂ ಮಾಡಿದ್ರೆ ನನಗೆ ಇನ್ನೊಂದು ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತಾ. ಲವ್ ಮಾಕ್ಟೇಲ್ 3 ಮಾರ್ಚ್ 19 ಯುಗಾದಿ ಹಬ್ಬದ ದಿನ ರಿಲೀಸ್ ಆಗ್ತೈತೆ. ಕರ್ನಾಟಕದ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಫಿಲಮ್ನ ನೋಡಿ ಕನ್ನಡ ಫಿಲಮ್ನ ಬೆಳೆಸಬೇಕು ಅಂತ ಕೇಳ್ಕೊತಾ, ನಾನೊಬ್ಬ ಹೊಸ ಕಲಾವಿದ, ನನಗೂ ಪ್ರೋತ್ಸಾಹಿಸಿ ನಾನು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು, ನಿಮ್ಮ ಆಶೀರ್ವಾದ ಇದೆ ಅಂತ ಕೇಳ್ಕೊತಾ ಕೃಷ್ಣ ಸರ್ಗೆ ಮತ್ತು ಮಿಲನ ಮೇಡಮ್ಗೆ ಒಂದು ಅವಕಾಶ ಕೊಟ್ಟವ್ರಿಗೆ ತುಂಬ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಅಲ್ಲ, ನಾನು ಆ್ಯಕ್ಚುಲಿ ಯಾರು ಏನು ಹೇಳ್ಕೊಂಡಿಲ್ಲ ಇದು. ಅಂದರೆ ನಮ್ಮ ಮನೇಲಿ ಮೈಸೂರಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಜಗ. ಸೊ ಅಲ್ಲಿ ನೋಡಿದ್ವಿ. ಸೊ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇಡೀ ಸಿನಿಮಾ ಟ್ರಾವೆಲ್ ಆಗಂಥದ್ದು. ಆ್ಯಕ್ಚುಲಿ ಈ ಫಿಲಮ್ ನಾನಲ್ಲ, ಇವನು ಇರೋ ಥರ ಆ ಲೆವೆಲ್ ಕ್ಯಾರೆಕ್ಟರ್. ಸೊ ಅದಕ್ಕೆ ನಾವು ಯಾರನ್ನೋ ಅಂತ ಅಂದ್ಕೊಂಡಿದ್ವಿ. ಅವಾಗ ಮಿಲನ ಈಗ ಜಗ್ಗಿನ ಹತ್ರ ಮಾಡ್ಸೋಣ ಅಂತ. ಸರಿ ಆಡಿಷನ್ ಮಾಡಿ ಕಳಿಸು ಅಂತಂದ್ರೆ ಮನೇಲೇನೋ ಏನೇನೋ ಮಾಡಿ ಕಳಿಸಿದ್ರು, ಅಲ್ಲೇ ವಿಡಿಯೋ ಮಾಡಿಬಿಟ್ಟು ನಾನು ನೋಡಿ ಇವನ ಕೈಲಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ಸೋದು ಅಂತ ನಾನು. ಯಾಕಂದರೆ ತುಂಬ ಮಾತಾಡ್ತಾನೆ, ಬಟ್ ಆ್ಯಕ್ಟಿಂಗ್ ಮಾಡ್ಬೇಕಲ್ಲ, ಮಾತಾಡೋದೇ ಬೇರೆ, ಒಂದು ಸ್ಕ್ರೀನ್ ಮುಂದೆ ಆ್ಯಕ್ಟ್ ಮಾಡಬೇಕಲ್ಲ, ಅದೇನೇ ಬೇರೆ. ಒಂದು ಅದ್ಭುತವಾದ ಪಾತ್ರ. ನೀವು ನಾನು ಮೇರೆ ಹತ್ರ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಇವನ್ನ ಬೇರೆ ಲೆವೆಲಲ್ಲಿ ತಗೋತಾರೆ ಜನ. ಅಯ್ಯೋ ಇವನಿಗೆ ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹಚ್ಚಿದೆ. ನಾನು ಫ್ಲೈಟೇ ನೋಡಿರಲಿಲ್ಲ ಅಣ್ಣ, ತುಂಬ ಖುಷಿ ಆಯ್ತು. ನಾನು ಕರ್ಕೊಂಡು ಅಂಡಮಾನೆಲ್ಲ ತೋರಿಸ್ದೆ, ಅಣ್ಣ ಇಷ್ಟೆಲ್ಲ ಚೆನ್ನಾಗಿದೆ ಅಣ್ಣ, ನನ್ನ ಲೈಫಲ್ಲಿ ನೋಡಿದ್ದೀನಿ ಮರೆಯಲ್ಲ ಆಯ್ತಲ್ಲ. ಅದಾದ್ಮೇಲೆ ಕರ್ಕೊಂಡು ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂದರೆ ನನ್ನ ಕೆಲಸ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಶೂಟಿಂಗ್ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಣ್ಣ, ಎಲ್ಲ ತೋರಿಸ್ತೀನಿ ಅಣ್ಣ. ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ? ಏನಿಲ್ಲ ಇಲ್ಲಿಂದ ಒಂದು 2-3 ಅವರ್ ಅಷ್ಟೇ. ಅಲ್ಲೂ ಅವ್ರು ಶೂಟ್ ಮಾಡೋಣ ಅಂತ. ನನ್ನ ಕತೆ ಬೇಡ ಕಣೋ, ನಾನು ನೋಡಿಲ್ಲ ಬನ್ನಿ ಕರ್ಕೊಂಡು ಹೋಗಿ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನು ನನಗೇನು ಹೇಳಿದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅಲ್ಲಿ ಹೋಗಿ ಬಂದಂಗೆ ಏನು ಹೇಳಿದೆ? ನನಗೆ ಅಲ್ಲಿ ಹೋಗಿದ್ ಬಂದ್ಮೇಲೆ ಊಟ ತಿಂಡಿ ಎಲ್ಲ ತುಂಬಾ ವ್ಯತ್ಯಾಸ ಆಗೋಯ್ತು. ಊಟನೇ ಇಲ್ಲ, ಬರೀ ರೊಟ್ಟಿ, ಅನ್ನ ಇಲ್ಲ, ಬಾಸುಮತಿ ಅಕ್ಕಿ ಅನ್ನ. ನಾನು ಊಟನೇ ಆಯ್ತಾರೆ ಊಟ ಮಾಡಕ್ಕೆ ಬರೀ ರೊಟ್ಟಿ. ಇಲ್ಲಿಗೆ ಬಂದ ತಕ್ಷಣ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸ ಟೀ ಕಾಯಿಸೋ ಕುಡ್ಕೊಂಡು ಆಗ ನನಗೆ ಸಮಾಧಾನ ಆಯ್ತು. ನಾನು ಹೊರಡ್ತೀನಿ ಊರಿಗೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಆದರೂ ರಾಜಸ್ಥಾನ ಅದನ್ನೆಲ್ಲ ನನಗೆ ಇವರೆಲ್ಲ ತೋರಿಸಿದ್ರು. ಅದನ್ನ ಮೊಬೈಲಲ್ಲಿ ವೀಡಿಯೋಗಳೆಲ್ಲ ಇಟ್ಕೊಂಡಿದ್ದೀನಿ, ಯಾವಾಗಲೂ ನೋಡ್ಕೊಂಡು ಜ್ಞಾಪಿಸ್ತಾ ಇರ್ತೀನಿ. ಇನ್ನೊಂದ್ಸರಿ ಯಾವಾಗಲೂ ಅಲ್ಲಿ ಹೋಗ್ಬೇಕಲ್ಲ. ಕೆಲಸಕ್ಕೆ ಅಂತ ಹೋಗಿದ್ದು, ಕೆಲಸ ಮುಗಿಸ್ಕೊಂಡು ಬಂದ್ವಿ.
ಯಾವಾಗಾದ್ರೂ 2 ದಿನ ಇದ್ದು ಬರಕ್ಕೆ ಹೋಗ್ಬೇಕಲ್ಲ, ಯಾಕೆ ನಾವು ಹಳ್ಳಿಯವರು, ಹಳ್ಳಿಲಿ ನಮ್ಮ ಜೀವನ ಎಲ್ಲ ಕಳೆದೋಯ್ತು ಅನ್ಕೊಂಡಿದ್ದೆ. ಅದನ್ನ ಕೃಷ್ಣ ಸರ್ ಕಳೆದೋಗಲ್ಲ, ಇನ್ನು ಮುಂದೆ ಹೋಗ್ಬೋದು ಅಂತ ತೋರಿಸ್ತಾರೆ. ಅವಾಗ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್. ಯಾರು ಸಿನಿಮಾ ನೋಡಿದ್ರು ಯಾರಿಗೂ ಎಲ್ಲಿ ತಿಳ್ಕೊಂಬಂದ್ರಿ ಅಂದ್ರು. ಸೊ ಆ ಥರ ಅಂದರೆ ನಿಮಗೆ ತುಂಬಾ ನಗಿಸ್ತಾರೆ, ಅಷ್ಟೇ ಎಮೋಷನಲ್ ಮಾಡ್ತಾರೆ ಸಿನಿಮಾದಲ್ಲಿ. ಅದನ್ನ ಬಹುಶಃ ಸಿನಿಮಾ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಮೀಟ್ ಮಾಡಿದಾಗ ನೀವೇ ಹುಡ್ಕೊಂಡು ಬನ್ನಿ ಅಂತ ನೀವೇ ಇದನ್ನ ಬಿಡಲ್ಲ, ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಡೈಲಾಗ್ ಏನಾದ್ರು ಅಂತ ನಮಗೂ ಸಿನಿಮಾ 3 ಇಂದ ಮಾತ್ರ ಪ್ರಾರಂಭ ಆಗಿಲ್ಲ, ಬದಲಿಗೆ ಬಹಳ ದಿನಗಳ ಹಿಂದೆ ಕೂಡ ಪ್ರಾರಂಭವಾಗಿರುವಂತ ಒಂದು ಸ್ನೇಹ ಈಗ ನಿಮ್ಮ ಮುಂದೆ ಸಿನಿಮಾಗಳ ಮೂಲಕ ಸೂಪರ್ ಹಿಟ್ ಆಗಿ ಬರ್ತಾ ಇದೆ. ಈ ಒಂದು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮುಖ್ಯವಾಗಿರುವಂತಹ ಬೆಂಬಲ ಅಂತಂದ್ರೆ ನಮ್ಮ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಸೊ ಅವರು ಐ ಥಿಂಕ್ ಲೈಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಕೂಡ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಸ್ನೇಹ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ DOP ಆಗಿ, ಎಡಿಟರ್ ಆಗಿ ಅದ್ಭುತವಾದಂತಹ ಅವರ ಕೈ ಚಳಕವನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸರ್ ಅವ್ರು ಮಾತಾಡೋದು. ನಮಸ್ಕಾರ. ಲವ್ ಮಾಕ್ಟೇಲ್ ಇದು ಜರ್ನಿ, ನನಗೆ ತುಂಬ ಹತ್ತಿರವಾದ ಒಂದು ಜರ್ನಿ. ನಾನು ಯಾವಾಗಲೂ ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾ ಇರ್ತೀನಿ, ಬಿ ಎ ಟ್ರಾವೆಲರ್ ನಾಟ್ ಎ ಟೂರಿಸ್ಟ್ ಅಂತ. ಹಾಗೆ ಇದು ಒಂಥರ ಟ್ರಾವೆಲ್ ಆಗಿದೆ ನನ್ನ ಕರಿಯರ್ನಲ್ಲಿ. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ್ ಅವ್ರ ಜೊತೆ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನನ್ನ ಜರ್ನಿ 2013ಇಂದ ಸ್ಟಾರ್ಟ್ ಆಗಿದೆ, ಮದರಗಿಯಿಂದ. ಆ್ಯಂಡ್ ಲವ್ ಮಾಕ್ಟೇಲ್ ಸೀರೀಸಿಂದ ಅದು ನಾನ್ ಸ್ಟಾಪಾಗಿ ಓಡ್ತಾ ಇದೆ. ಶಶಾಂಕ್ ಮತ್ತು ದಿಲೀಪ್ ರಾಜ್ ಅವರು ಹೇಳ್ದಂಗೆ ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಷನ್ ಅಂತ ಬಂದಾಗ ಅವ್ರ ಹತ್ರ ನನಗೆ ಮಿಲನ್ ಅವರು ನಾನು ಹೇಳೋದು ನೋಡ್ಕೊಳ್ತಾರೆ. ಅವ್ರ ಹತ್ರ ಅನ್ಯಂತರ ಡೈರೆಕ್ಟ್ರ್ ಮೋಡ್ ಆನ್ ಆದರೆ ಬೇರೆನೆ, ಪ್ಯಾಕಪ್ ಆದಮೇಲೆ ಬೇರೆನೆ. ಡೈರೆಕ್ಟರ್ ಮೋಡ್ ಆನ್ ಆದಾಗ ಪಾಪ ಪ್ರೊಡ್ಯೂಸರ್ ಮಿಲನ್ ಅವ್ರಿಗೆ ಒಂದು ಟೀ ಕೂಡ ಕುಡಿಯೋಕ್ಕೆ ಬಿಡಲ್ಲ. ಅವ್ನು ಟೀ ತಂದು ಕೊಟ್ರೆ ಟೀ ಬೇಡವ ಅಂತಂದ್ರೆ ಓಕೆ ತಗೊಂಡೋಗಪ್ಪ ಅಂತಂತಾರೆ ಅವರು. ಸೊ ಮೋಡ್ ಆನ್ ಆದಾಗ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಪ್ಯಾಕಪ್ ಅಂದ ತಕ್ಷಣ ಒಂದಿನ ಹಿಂಗೆ ನಮ್ಮ ಹುಡುಗರು ಯಾರು ಹತ್ರ ಬರಲ್ಲ, ಇನ್ನೊಂದು ಶೂಟಿಂಗ್ ನಡೆಯುವಾಗ ಒಂದಿನ ಬೇಗ ಪ್ಯಾಕಪ್ ಆಯಿತು. ಅವತ್ತು ಬೇಗ ಪ್ಯಾಕಪ್ ಆಯಿತು. ಒಂದು ಬೇರೆ ಮೋಡ್ ಅಂದರೆ ಅನ್ಯನ್ ಮೋಡಿಂದ ಈಚೆ ಬಂದಿದ್ರು. ಫುಲ್ಲು ಹುಡುಗರೆಲ್ಲ ಬಂದು ಒಂದು ಫೋಟೋ ತಗೊಂತಿದ್ರು ಅವ್ರ ಜೊತೆ. ಯಾಕ್ರೋ ಹೊಸದಾಗಿ ಫೋಟೋ ತಗೊಂತಿದ್ರು? ಇಲ್ಲ ಇವತ್ತು ನೀವು ಯಾಕೋ ಫುಲ್ ಖುಷಿಯಾಗಿದ್ದೀರ, ಇವತ್ತು ಈ ಮೂಡಲ್ಲಿದ್ದ ಫೋಟೋ ತಗ್ಸ್ಕೊಂಡ್ಬೇಡ, ನಾಳೆ ಈ ಮೂಡಲ್ಲಿ ಇರಲ್ಲ ನೀವು ಅಂತ ಎಲ್ಲ ಫೋಟೋ ತೆಗೆಸ್ಕೊಂಡು ಹೋದ್ರು. ಬಟ್ ಜೋಕ್ಸ್ ಅಬಾಟ್, ಹಿಸ್ ಪ್ಲಾನಿಂಗ್, ಹಿಸ್ ಡೆಡಿಕೇಶನ್ ಪ್ರಿಸೈಸ್ ಆಗಿರ್ತಾರೆ ಎಲ್ಲ ಪ್ಲಾನಿಂಗ್. ದಿಲೀಪ್ ರಾಜ್ ಅವ್ರು ಹೇಳ್ದಂಗೆ ನರೇಷನ್, ನನಗೆ ಫಸ್ಟ್ ಟೈಮ್ ನರೇಟ್ ಮಾಡಿದಾಗ ಬರೀ ಒಂದು ಸೀನ್ 2 days ಒಂದು ಶೂಟ್ ಮಾಡಿದ್ವಿ ಫಸ್ಟ್ ಶೆಡ್ಯೂಲು. ಆ ಸೀನ್ಸ್ ಮಾತ್ರ ಹೇಳಿದ್ರು. ಬಟ್ ನರೇಷನ್ ಕೇಳೋಕ್ಕೆ ಮುಂಚೆ ನಾನು ಒಂದು ಬೇರೆ ಇದರಲ್ಲೇ ಇದ್ದೆ, ಲವ್ ಮಾಕ್ಟೇಲ್ 3 ಹಿಂಗೆ ಏನು ಹೇಳಕ್ ಹೊರಟಿದ್ದಾರೆ ಒಂದು ಡೌಟಲ್ಲೇ ಇದೆ. ಆ 2 ದಿನದ ಮಾತ್ರ ನರೇಷನ್ ಕೊಟ್ಟರು. ಶೂಟಿಂಗ್ ಮಾಡಿದ್ವಿ, ಬಂದ್ವಿ. ಅದಾದ್ಮೇಲೆ ಫುಲ್ ಸಿನಿಮಾ ನರೇಷನ್ ಆಯಿತು. ಅವಾಗ ಹೇಳಿದೆ ನೆಕ್ಸ್ಟ್ ಲೆವೆಲ್ ಇದು. ಯಾಕಂದ್ರೆ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಏನು ಲವ್ ಮಾಕ್ಟೇಲ್ 3, 4, 5, 10, 20 ಮಾಡ್ತಾನೆ ಇರ್ತೀರ, ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ದಿಸ್ ಇಸ್ ಪರ್ಸ್ನಲಿ ನನಗೆ ದಿಸ್ ಇಸ್ ದ ಬೆಸ್ಟ್ ಆಫ್ ದ ಫ್ರಾಂಚೈಸಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇಟ್ ಹಸ್ ಗಾಟ್ ಎಮೋಷನ್ ಥ್ರೂ ಔಟ್ ಸಿನಿಮಾ. ನಗ್ತೀರಾ ಅಳ್ತೀರಾ ಒಂದು ಎಮೋಷನಲ್ ಜರ್ನಿ, ಒಂದು ತುಂಬ ಅದ್ಭುತವಾದ ಜರ್ನಿ ಈ ಸಿನಿಮಾದಲ್ಲಿ. ಅಂಡ್ ಆಕ್ಟರ್ಸ್, ಎಲ್ಲ ಆಕ್ಟರ್ಸ್ ಇವ್ರ ಅಡ್ವಾಂಟೇಜ್ ಏನಂದರೆ ಲವ್ ಮಾಕ್ಟೇಲ್ 1ಇಂದನೂ ಯಾವುದೇ ಒಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಬೇಕಾದ್ರೂ ಹೋಮ್ವರ್ಕ್ ಮಾಡ್ತಾರೆ. ಟೋಟಲ್ ಅವರ ಕ್ಯಾರೆಕ್ಟರ್ ಏನಿದೆಯೋ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಒಂದು ಸ್ಟೇಜ್ ಪ್ಲೇ ಥರ ಅಷ್ಟು ರಿಹರ್ಸಲ್ ಮಾಡಿಸ್ತಾರೆ. ಎವ್ರಿ ಆ್ಯಕ್ಟರ್ ಸ್ಪಾಟಲ್ಲಿ ಕ್ಯಾಮ್ರಾ ಮುಂದೆ ಬಂದರೆ ಸ್ಕ್ರಿಪ್ಟು ನೋಡೋ ಅವಶ್ಯಕತೆನೇ ಇರಲ್ಲ. ರೋಲ್ ಅಂದರೆ ಏಕ್ದಮ್ ಟೇಕು ಓಕೆ ಟೇಕ್ ಇರುತ್ತೆ, ಅಷ್ಟು ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಬ್ಯಾಕ್ ಬೋನ್ ಆಗಿ ಮಿಲನ ಅವರು ಪ್ರೊಡಕ್ಷನಲ್ಲಿ ಅಮೇಝಿಂಗ್ ಕಪಲ್. ಅಂದರೆ ಈ ಥರ ಇದ್ದರೆ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಾಂಬಿನೇಷನ್ನು ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕೆಂದರೆ ಇಟ್ ರಿಕ್ವೈರ್ಸ್ ಅ ಕೈಂಡ್ ಆಫ್ ಪ್ಯಾಷನ್. ಅಂದರೆ
ಎಲ್ಲೂ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಯಾವ ಕ್ಯಾಮ್ರಾ ಬೇಕು, ಏನು ಎಕ್ವಿಪ್ಮೆಂಟ್ ಬೇಕು ಅದು ನೀವು ಹೇಳಿ ಸರ್ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಈಗ ನಾವು ಟ್ರಾವೆಲ್ ಮಾಡಿದ್ವಿ, ಥ್ರೂಔಟ್ ನಾರ್ತ್ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡಿದ್ವಿ. ಅನ್ಪ್ಲ್ಯಾನ್ಡ್ ಒಂದು ಲೊಕೇಶನ್ಗೆ ಹೋದ್ವಿ, ಅಲ್ಲಿ ನಮಗೆ ಬೇಕಾಗಿದ್ದು ಶಾರ್ಟ್ಸ್ ಸಿಕ್ತು, ನೆಕ್ಸ್ಟು ಬೇರೆ ಹುಡುಕ್ತಾ ಇದ್ವಿ, ಅಂಥ ಸೆಟ್ ಆಗುವಂಥ ಜಾಗ ಸಿಗಲ್ಲ. ವಿ ಟ್ರಾವೆಲ್ಡ್ ಅರೌಂಡ್ 8 hours ಟ್ರಾವೆಲ್ ಮಾಡಿದ್ವಿ, ಬೈ ರೋಡ್ ಟ್ರಾವೆಲ್ ಮಾಡಿದ್ವಿ. ಎಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು, ನೆಕ್ಸ್ಟ್ ಹೋಗೋಣ ಲೊಕೇಶನ್ ಹೋಗೋಣ ಅಂತ ನೆಕ್ಸ್ಟ್ ಲೊಕೇಶನ್ ಹೊರಟ್ಬಿಟ್ವಿ. ಸೊ ಇವ್ರಿಗೆ ಬೇಕು ಅಂತಂದರೆ ಯಾವ ಲೆವೆಲ್ ಬೇಕಾದ್ರೂ ರೆಡಿಯಾಗಿ ಪ್ಲ್ಯಾನ್ ಮಾಡಿ ಹೊರಟ್ಬಿಡ್ತಾರೆ. ಸೊ ಹಿಂದೆ ಮುಂದೆ ನೋಡಲ್ಲ, ಏನು ಖರ್ಚಾಗತ್ತೆ, ಎಲ್ಲಿ ಹೋಗ್ತಿದ್ದೀವಿ, ಈ ವಿಲ್ ನಾಟ್ ಥಿಂಕ್ ಟ್ವೈಸ್. ಒಂದು ಲೊಕೇಶನ್ ಹೋಗಿ ಆ ಒಂದು ಅವ್ರ ಮೈಂಡಲ್ಲಿ ಏನಿರುತ್ತೋ ಅದು ಬರೋವರೆಗೂ ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫ್ರಾಂಚೈಸಿ. ಆ್ಯಂಡ್ ಇವರು 4 ಮಾಡಿದ ಬೇಡ, ಅದ್ರ ಬಗ್ಗೆ ಬೇಡ. ಬಟ್ ಐ ವಾಂಟ್ ಹಿಮ್ ಟು ಡೈರೆಕ್ಟ್ 1 film every year. ಯಾಕಂದರೆ we need directors like him, you know. More than a hero, I want him to be a director, and every year he wants to, I want him to do a film. And all the best to the entire team, including me. Please, March 19th, theatre ಅಲ್ಲಿ ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಸ್ಪೆಷಲಿ ಜಗ್ಗ ಆ್ಯಂಡ್ ಸಮೃತ ನೆಕ್ಸ್ಟ್ ಲೆವೆಲ್ ಸೂಪರ್ ಸ್ಟಾರ್ಗಳು ಅವರಿಬ್ರು. ಯಾಕೆಂದರೆ ಸಮೃತ ಪರ್ಫಾರ್ಮೆನ್ಸ್ ಐ ವಾಸ್ ಶಾಕ್. ಯಾಕೆಂದರೆ ಆ ಹುಡುಗಿಗೆ ಕನ್ನಡ ಮಾತಾಡ್ತಾಳೆ, ಮನೇಲಿ ಮಾತಾಡ್ತಾನೆ ಬೇರೆ, ಕನ್ನಡ ಮಾತಾಡ್ತಾಳೆ. ಬಟ್ ಯಾವ ಲೆವೆಲ್ ಪ್ರಿಪೇರ್ ಆಗಿದೆ ಅಂದರೆ, ಕೆಲವು ಶಾರ್ಟ್ಸ್ ನಾನು ಎಡಿಟ್ ಮಾಡುವಾಗ ಒಂದು ಐ ಬಾಲ್ ಮೂಮೆಂಟ್, ಒಂದು ಪಾಸ್, ಒಂದು ಡೈಲಾಗ್ ಡೆಲಿವರಿನಲ್ಲಿ ಅದ್ಭುತವಾಗಿ ಕಾಣಿಸ್ತಾಳು. ಅಂದ್ರೆ ಅದ್ಭುತವಾಗಿ ಮಾಡಿದಾಳು ಅವರಿಗೆ ಅಂತೂ. ಎಕ್ಸ್ಟ್ರಾರ್ಡಿನರಿ. ಸಮೃತ ಸೂಪರ್. ಆ್ಯಂಡ್ ಎಲ್ಲ ಹೊಸ ಆರ್ಟಿಸ್ಟ್ ಫಾರ್ ಆನ್ ಬೋರ್ಡ್ ದಿಸ್ ಟೈಮ್. ನಯರ, ರಜನಿ, ಶ್ವೇತಾ ಆ್ಯಂಡ್ ದಿಲೀಪ್ ರಾಜಿ. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಆ್ಯಂಡ್ ಯಾಕೆಂದರೆ ನಾನು ಬರೀ ಶೂಟ್ ಮಾಡೋದಿದ್ರೆ ಎಡಿಟ್ ಮಾಡೋವಾಗಲೂ, ಪ್ರತಿ ಸರಿ ನೋಡುವಾಗಲೂ ಈ ಕ್ಯಾರೆಕ್ಟರ್ಗೆ ಬೇರೆ ಯಾರು ಫಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟು ಸ್ಯಾಟಿಸ್ಫೈ ಆಗ್ತದೆ ನನಗೆ. ಯಾಕೆಂದರೆ ಹಿ ಈಸ್ ರಿಯಲಿ ಗುಡ್ ಅಟ್ ಚೂಸಿಂಗ್ ಕ್ಯಾರೆಕ್ಟರ್ಸ್. ಸರ್ ಈ ಕ್ಯಾರೆಕ್ಟರ್ ಇವರು ಅನ್ಕೊಂತೀವಿ ಏನಂತೀರಾ? ಸೂಪರ್, ಇದು ಯೋಚನೆ ಮಾಡಿರಲ್ವಲ್ಲ ನಾನು. ಈ ಕ್ಯಾರೆಕ್ಟರ್ ಇವ್ರನ್ನ ಕಾಸ್ಟ್ ಮಾಡ್ಬೋದು ಅಂತ ಯೋಚನೆ ಬಂದಿರಲ್ವಲ್ಲ. ಆ ಥರ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಿ ಆ ಕ್ಯಾರೆಕ್ಟರ್ಸ್ ಬೇಕಾಗಿರೋ ಒಂದು ಆರ್ಟಿಸ್ಟ್ನ ಕರ್ಕೊಂಡು ಮಾಡಿಸಿದ್ದಾರೆ. Thank you so much for this journey, beautiful journey, and I want to be part of your next journey also, whatever it is. Thank you. ನೋಡಿದ ಮೇಲೆ ನಾನು ಸರ್ ಒಂದೇ ಹೇಳಿದೆ ಆಚೆ ಬಂದಿದ ತಕ್ಷಣ, ಅವರು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಲೇಬೇಕು. ಯಾಕೆಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ, ನಾನು ಕೇಳಿದೆ ಎಷ್ಟು ದಿನದಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲ ಅಂತ. ಬಿಕಾಸ್ ಇವತ್ತಿನ ನಮ್ಮ ಇಂಡಸ್ಟ್ರಿ ಪೊಸಿಷನ್ಸ್ಗೆ ದೀಸ್ ಕೈಂಡ್ ಆಫ್ ಡೈರೆಕ್ಟರ್ಸ್ ಆರ್ ವೆರಿ ಮಚ್ ನೀಡೆಡ್. ಯಾಕೆಂದರೆ ಈ ಪ್ಯಾಟರ್ನ್ ಆಫ್ ಸಿನಿಮಾಸೇ ಇವತ್ತು ವರ್ಕ್ ಆಗೋದು. ಅಂದರೆ ಅವರು ಮಾಡ್ತಿರ್ತಕ್ಕಂಥ ಒಂದು ಮೇಕಿಂಗ್ ಸ್ಟೈಲಿಂಗ್ ಆಗಲಿ, ಒಂದು ಅವರ ಪ್ಲ್ಯಾನಿಂಗ್ ಆಗಲಿ, ಇಟ್ ಈಸ್ ದಿ ಬೆಸ್ಟ್. ನಾವು ತುಂಬ ಕಲಿಬೇಕು ಅವರಿಂದ, ನಿಜ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಲವ್ ಮಾಕ್ಟೈಲ್ 1, 2, 3 ನಿಮಗೆ ಈ 3 ಸಿನಿಮಾದಲ್ಲೂ ಒಂದು ಫೀಲ್ ಗುಡ್ ಮೂವಿ. ಬಟ್ ಈ ಸಿನಿಮಾದಲ್ಲಿ ಅಂದರೆ ಫೀಲ್ ಗುಡ್ ಮೂವಿ ಜೊತೆಗೆ ಬಹಳಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್. ಹಬ್ಬಕ್ಕೆ ಸಿನಿಮಾ ಬರ್ತಾ ಇದೆ. ಈ ವರ್ಷದ ಯುಗಾದಿಗೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂವಿ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಫಸ್ಟ್ ಹಿಟ್ ಆಗುತ್ತೆ ಈ ವರ್ಷದ ನನ್ನ ಪ್ರಕಾರ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು. ಇನ್ವಿಟೇಷನ್ ಟು ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಏನು ಫ್ಲೇವರ್ ಇದೆ ಅಥವಾ ಹಿಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೈಲ್ ಹಾಯ್ ಬರೀ ಲವ್ ಮಾಕ್ಟೈಲ್ 1 and 2 ಲವ್ ಮಾಕ್ಟೈಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂದಿದ್ರು. ಬಟ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರೋಂತಹದ್ದು ಇಟ್ಸ್ ಅ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡಿದಾಗ ಅಲ್ಲಿರುವಂಥ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ. ಬಿಟ್ಕೊಡ್ಬಾರ್ದು ಅನ್ನೋದು ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ. ಲವ್ ಮಾಕ್ಟೈಲ್ 3 ಶೂಟ್ ಹೇಗೆ ಮಾಡಿದ್ದೀರಲ್ಲ, ಇದು ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೈಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ
ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಹೊಡಿತು ಈಗ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ಮನೆಯಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನನಗೆ ಬರೆಯೋಕ್ಕೆ ಕೂತ್ಕೊಳ್ಳೋ ಟೈಮ್ ಆಗ್ತಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು, ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ಗಳು ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆ ಇರ್ತೈತಿ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಫೇಸ್ ಅನ್ನೋದಿದೆ ಅಷ್ಟು ಇನ್ನೊಂದ್ಸಲ ಕಾಣಿಸ್ತಾ ಇದ್ದಾರೆ. ಅಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ರಿಷಬ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ, ಪ್ಲಸ್ ಅಮೃತ ಎಲ್ಲ 3 ಭಾಗಗಳು ಇದಕ್ಕೆ. ಅಭಿ ನಿಮ್ಮ ಬಗ್ಗೆ ನಾಷ್ಟ ಬೇಕು. ಸೊ ಅದಾದಮೇಲೆ ಇಲ್ಲ ನೀನೇ ಸಾರಿ ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದ್ರೆ ಹೇಗಿರಬೇಕು ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚೂರ್ಡ್ ಆಗ್ತಾ ಹೋಗ್ತಾರೆ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಂಗೆ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ತುಂಬ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೇನೋ ಏನಕ್ಕೆ ಹಂಗೆ ಬರೀಬೇಕು ಅಂತ ಅನಿಸ್ತಾ. ಒಂದು ಉಲ್ಟಾ ಬಂತು. ಲವ್ ಮಾಕ್ಟೇಲ್ 1ನಲ್ಲಿ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ನನಗೆ ಬುದ್ಧಿ ಹೇಳ್ತಾ ಇದ್ದಾನೆ, ಹಿಂಗೆ ಬದುಕಬೇಕು, ಹಂಗೆಲ್ಲ ಕಣೋ, ಇಂಥವ್ರು ನಿಧಿ ಮನೆ ಉಟ್ಕೊಂಡಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆ್ಯಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ಥರ ಮೆಚೂರ್ಡ್ ಆಗಿದ್ದು ಸಡನ್ ಚೈಲ್ಡ್ ಆಗ್ತಾನೆ ಲವ್ ಮಾಕ್ಟೇಲ್ 2 ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದೇನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಒಂದು ಅದ್ಭುತವಾದ ಕಾಂಬಿನೇಷನ್ ಜಗ್ಗ ಮತ್ತು ಅಭಿದು. ಭಾಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಏನು ಕ್ಯಾಸ್ಟ್ ನೀವು ನೋಡ್ಕೊಂಬಂದ್ರಿ, ತುಂಬ ತಲೆ ಕೆಡಿಸ್ಕೊಂಡು ಹಂಗೆ ಸಾಕಷ್ಟು ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾರ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದನ್ನ, ಈಗ ನೇಹಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ. ಆ್ಯಂಡ್ ತುಂಬ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋವಂಥ ಪಾತ್ರ. ಸೊ ಅದನ್ನು ಐ ಥಿಂಕ್ ನೀವು ಅದನ್ನು ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ಶ್ವೇತಾ ಅವರು ಈ ಥರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಆ್ಯಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬ ಇಷ್ಟವಾದ ನಟ. ಸೊ ತುಂಬ ಬರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ತಿದ್ರು ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಅದನ್ನಂತ ತುಂಬ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ, ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನಾನು ಕಥೆನೇ ಹೇಳೋದು ಬೇಕಾಗಿಲ್ಲ, ನೀವು ಬ್ಲೈಂಡೇ ಬಂದ್ ಮಾಡಿ, ನಿಮ್ಗೊಂದು ತುಂಬ ದೊಡ್ಡ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮಗೆ ನೀವೇ ಖುಷಿ ಆಗ್ಬಿಡ್ತೀರ. ಆಮೇಲೆ ಅಷ್ಟು ಅಂದರೆ ನಾವು ಆ್ಯಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗ್ಬಿಡ್ತದೆ. ಸೊ ಅದಾದಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ನಾನೆಲ್ಲೂ ನೋಡಿಲ್ಲ ಅನಿಸುತ್ತೆ. ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋದು, ರಿಹರ್ಸಲ್ ಎಲ್ಲ ಕರೆದು, ಯಾಕಂದರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಕಲಾವಿದರು ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ಗಳನ್ನ ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನೇಹಾರ ಜೊತೆ ಆಗ್ಬೋದು. ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ಬರು ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತಗೊಂಡು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಾವು ಏನು ಹೇಳಿದ್ರು ಅದನ್ನು ಕೇಳಿ ನಮ್ಮನ್ನು ನಂಬಿ ಓಕೆ ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನ್ನಿಯೇನಂತ, ಅವಾಗ ಅನ್ನಿಯೇನಾದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿಚ್ಚಾಡ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರು, ಹೌದಾ ನಾನನ್ನ ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಒಂದು 3 ವಾರ ಅಂತ ಬರೋಣ ಅಂತ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ ಸಿಕ್ಕು ಬಿಕಾಸ್ ಆಫ್ ವಾರ್ ಸಿಚುವೇಶನ್ ಮುಂದಕ್ಕೆ ಹೋಗಿದ್ದಾಗ ಸುಪ್ರೀತ್ ಸರ್ ಅವರ ಡೇಟ್ ಅನೌನ್ಸ್ ಮಾಡೋದಲ್ಲ, ಅಂದರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರ್ ಸಿನಿಮಾ ನೋಡಿದ್ದು. ಸೊ 10:30-11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವ್ರು ಅಂದರು, ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ಸಿನಿಮಾ ಚೆನ್ನಾಗಿ ಬರೋಣ ಅಂತ. ಸೊ ಸರಿ ಸರ್ ಬರೋಣ, ಯಾಕಂದರೆ ನೀವು ಹೇಳಿದ್ರಿ ವಾರು ಯುದ್ಧ ಅಂದರೆ ಆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತೊಗೊಂಡ್ಬರ್ತಾರೆ ನಾವು ಬರೋಣ. ಒಂದು ಪ್ರೀತಿ
ಆ ಥರ ಏನು ಹೊಡೆದಾಟ ರಕ್ತ ಏನು ಕಾಣಿಸಲ್ಲ ನಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, ಒಂದು ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಆ ಸ್ಮೋಕಿಂಗ್ ಕಾರ್ಡ್ ಹಾಕಿಲ್ಲ ನಾವು ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾರೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ನೋಡಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದು ತೋರಿಸ್ತಿಲ್ಲ ಅವ್ರಗಳ ಜೊತೆ. ಆ್ಯಂಡ್ ಕೃಷ್ಣ ಟ್ರೇಲರ್ ತೋರಿಸ್ತಾ ಇದ್ರು. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ಕೆಲವರು ಎಮೋಷ್ನಲ್ ಆಗಿರೋದನ್ನ ನೋಡಿ ನನಗೆ ಹೌದಾ ಇಟ್ಸ್ ಜಸ್ಟ್ ರೀಕ್ಯಾಪ್, ಎಮೋಷ್ನಲ್ ಆಗೋಂಥದ್ದು ಏನಿದೆ ಇದರಲ್ಲಿ ಅಂತ ನಾನು ಆ್ಯಕ್ಚುಲಿ ಅಂದ್ಕೊಂಡೆ. ಬಟ್ ನೆನ್ನೆ DTSಗೆ ಚೆಕ್ ಮಾಡಕ್ಕೆ ಹೋದ್ವಿ ಟ್ರೇಲರ್ನ. ನೋಡ್ತಾ ಆ್ಯಕ್ಚುಲಿ ನಾನು ಅತ್ತೆ ಲಿಟರಲಿ, ಬಿಕಾಸ್ ಕೃಷ್ಣ ಹೇಳ್ತಾರೆ ಇದು ಕೊನೆಯ ಅಧ್ಯಾಯ, ಅಂದರೆ ನಾನು ನಿಮಗೆ ಹೇಳ್ತಾ ಇರೋ ಕೊನೆಯ ಅಧ್ಯಾಯ ಅಂತ. ಅಂದರೆ ಬಹಳಷ್ಟು, ಅಂದರೆ ನಮ್ಮ ಜೀವನದಲ್ಲಿ ಬಹಳಷ್ಟು ನಾನು ಬಹಳಷ್ಟು ಜನರಿಗೆ, ಬಹಳಷ್ಟು ಸನ್ನಿವೇಶಗಳಿಗೆ ಈ ಸಿನಿಮಾ ಮೂಲಕ ಅಟ್ಯಾಚ್ ಆಗಿದ್ದೀನಿ. ಅಂದರೆ ನಮ್ಮ ಜೀವನ ಮತ್ತು ಲವ್ ಮಾಕ್ಟೇಲ್ ಒಂಥರ ಜೊತೆಯಾಗಿ ಹೋಗಿದೆ. ಸೊ ನನಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು. ಆ್ಯಂಡ್ ಕೃಷ್ಣ ಹೇಳಿದ ಯಾವುದೋ ಇಂಟರ್ವ್ಯೂ ಕೃಷ್ಣ ಹೇಳಿದ್ರು, ನಾನು ನಟನಾಗಿ ಸೋಲಕ್ಕೆ ರೆಡಿ ಇದ್ದೀನಿ, ಬಟ್ ನಿರ್ದೇಶಕನಾಗಿ ನಾನು ಸೋಲಕ್ಕೆ ರೆಡಿ ಇಲ್ಲ ಅಂತ. ಐ ಥಿಂಕ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಗೆಲ್ತಾರೆ. ಈ ಸಿನಿಮಾ 100% ಸೋಲಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ ಸಿನಿಮಾನ. ಇನ್ಫ್ಯಾಕ್ಟ್ ಮೊದಲು 2 ಸಿನಿಮಾಗಳು ನಾನು ನೋಡಿದ್ದೆ. ನಾನು ಯಾವತ್ತೂ ಪ್ರೆಸ್ ಮೀಟಲ್ಲಿ ಈ ಥರ ಓಪನ್ ಆಗಿ ನಮ್ಮ ಸಿನಿಮಾನ ನಾವೇನು ಹೇಳ್ಕೊಳ್ಳೋದು ಅಂತ ಜನರಲಿ ಅನ್ಸುತ್ತೆ, ಹೇಳ್ಕೋಬಾರ್ದು. ಬಟ್ ಈ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್, ನಮಗೆ ಡೌಟೇ ಇಲ್ಲ. ಆ್ಯಂಡ್ ಬಹಳಷ್ಟು ಜನ ಅದೇ 19th ವಿಚಾರವಾಗಿ, ರಿಲೀಸ್ ವಿಚಾರವಾಗಿ ಏನು ಈ ಥರ ಬರ್ತಿದ್ದೀರಾ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಿದ್ದೀರಾ. ಎಸ್, ವಿ ಆರ್ ಕಾನ್ಫಿಡೆಂಟ್. ಸಿನಿಮಾ ಅದ್ಭುತವಾಗಿದೆ. ಆ್ಯಂಡ್ ಹೋಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಹಿಂದೆ ನಾವೆಲ್ಲ ಇದ್ದೀವಿ. ಅಂದರೆ ಬಹಳಷ್ಟು ಜನ ಇದ್ದೀವಿ. ನಾನು ಯಾರನ್ನೂ ನೇಮ್ ಮಾಡಲ್ಲ, ಬಿಕಾಸ್ ಬಹಳಷ್ಟು ಜನ ಇದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಬಟ್ ಕೃಷ್ಣ ಇಸ್ ದ ಸೋಲ್ ರೀಸನ್. ಬಿಕಾಸ್ ಅಂದರೆ ಆ ಕ್ಲಾರಿಟಿ, ಆ ವಿಷನ್, ಆ ಕನ್ವಿಕ್ಷನ್, ಅಂದರೆ ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಹುಶಃ ನಾನು ಹೇಳಿದ್ರೆ ಓಕೆ, ನನ್ನ ಗಂಡ ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಸುತ್ತೇನೋ. ಬಟ್ ಜೊತೆಯಲ್ಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಪಾರ್ಟ್ 3 ಆ್ಯಕ್ಟರ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ. ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ತೀನಿ. ಬಟ್ ಬ್ರೀಫಾಗಿ ಹೇಳಬೇಕು ಅಂದರೆ, ನನಗೆ ಒಬ್ಬ ಆ್ಯಕ್ಟರ್ನ ನೋಡಿ ಹಿಂಗೂ ಆ್ಯಕ್ಟ್ ಮಾಡ್ಬೋದಾ, ಅಥವಾ ನಾನೊಂದಿನ ಈ ರೀತಿ ನಟಿ ಆಗಬೇಕು ಅಂತ ಅನ್ಸಿದ್ದು ದಿಲೀಪ್ ರಾಜ್ ಅವ್ರನ್ನ ನೋಡಿ. ಸರ್, ಐ ಆಮ್ ಅ ಫ್ಯಾನ್. ನಂಗೆ ಬಹಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಅಂದರೆ ಎವ್ರಿ ಶಾರ್ಟ್ ಅವ್ರು ಎವ್ರಿ ಸೀನ್ ತಗೋಬೇಕಾದ್ರೆ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ಆ ಕಡೆ ಹೋಗೋದು. ಆ್ಯಂಡ್ ಶ್ವೇತಾ ಅವರು, ದಿಲೀಪ್ ರಾಜ್ ಅವರು, ದೇ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್. ಸಖತ್ತಾಗಿ ಬಂದಿದೆ. ನೀವು ಯಾರು ನೋಡಿಲ್ಲ, ಬಟ್ ನಾನು ಸಿನಿಮಾ ನೋಡಿದ್ದೀನಿ. ಸಮೃದ್ಧ, ಯು ಆರ್ ಅ ಸ್ಟಾರ್. ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಸಮೃದ್ಧನ ಬಗ್ಗೆ ಹೇಳೇ ಇಲ್ಲ. ಮೇಲೆ ಎತ್ಕೊಂಡು ಕೈ ಹಿಡ್ಕೊಂಡು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಗ್ರಿಪ್ ಇಲ್ಲ, ಬಟ್ ಸ್ಟಿಲ್ ಅದನ್ನ ಕಲಿತು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿ ಅದನ್ನ ಪ್ರತಿದಿನ, ಅಂದರೆ ನಾವು ಮುಂಚೆನೇ ಕಳಿಸ್ಬಿಡ್ತಾ ಇದ್ವಿ ಲೈನ್ಸ್ನ, ಅದನ್ನ ನೀಟಾಗಿ ರಿಹರ್ಸ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡಿದಾಗ ಎಷ್ಟು ಮುದ್ದು ಅನ್ಸುತ್ತೆ ಅಂದರೆ ಐ ಡೋಂಟ್ ನೋ. ಅಂದರೆ ಯೂಶಲಿ ಮಕ್ಕಳು ಸೆಟ್ಟಿಗೆ ಬರ್ಬೇಕಾದ್ರೆ ನಮ್ಗೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ಹೆಂಗಪ್ಪ ಈ ಮಕ್ಕಳು, ಯಾಕಂದರೆ ಮಕ್ಕಳ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ನಮಗೆಲ್ಲ ತುಂಬ ಟೈರಿಂಗ್ ಆಗಿತ್ತು, ನನಗೆ, ಶ್ರೀಸರ್ಗೆ, ಕೃಷ್ಣ ಅವ್ರಿಗೆಲ್ಲ. ಬಟ್ ಸಮೃದ್ಧ ಥ್ರೂಔಟ್ ದ ಫಿಲ್ಮ್ ಇದ್ದಾಳೆ. ಬಟ್ ಅವಳು ಸೆಟ್ಟಿಗೆ ಬರ್ತಾಳೆ ಅಂದರೆ ನಾವು ಒಂಥರ ಆರಾಮಾಗಿ ಇರ್ತಿದ್ವಿ. ಬಿಕಾಸ್ ಅವಳು ನಾವು ಪ್ರಿಪೇರ್ ಆಗಕ್ಕೆ ಲೈನ್ಸ್ ಕೊಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಬಟ್ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಡೆಡಿಕೇಶನಲ್ಲಿ ಪ್ರಿಪೇರ್ ಮಾಡ್ತಿದ್ರು, ಅವಳು ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದು. ಫ್ಯಾಂಟಾಸ್ಟಿಕ್ ಸಮೃದ್ಧ, ತುಂಬ ಮುದ್ದಾಗಿ ಮಾಡಿದ್ಯಾ. ಆ್ಯಂಡ್ ನಮ್ಮ ಲವ್ ಮಾಕ್ಟೇಲ್ 3 ಸಿನಿಮಾದ ಇನ್ನೊಬ್ಬ ಸ್ಟಾರ್ ಜಗದೀಶ್, ಅವನು ಅಂದರೆ ಅವನಿಗೆಲ್ಲ ಗೊತ್ತು, ಬಟ್ ಸ್ಟಿಲ್ ಅವನಲ್ಲಿ ಒಂದು ಇನ್ನಸೆನ್ಸ್ ಇದೆ. ಅಂದರೆ ಅವ್ನು ಮಾತಾಡಿದಾಗ ಬಹುಶಃ ನೀವೆಲ್ಲ ನೋಡಿರ್ತೀರ ಅವ್ನು ಯಾವ ರೀತಿ ಪಾತ್ರ ಅಂತ. ಅಂದರೆ ಒಬ್ಬ ಆ್ಯಕ್ಟಿಂಗ್ ಬರ್ದಲೇ ಇರೋರನ್ನ ಕರ್ಕೊಂಡ್ಬಂದು ಆ್ಯಕ್ಟಿಂಗ್ ಮಾಡಿಸೋದು ಒಂದು ಕಡೆ ಆದರೆ, ಅವ್ನಿಗೆ ಕೆಪಾಸಿಟಿ ಇದೆ, ಅಂದರೆ ಅವ್ನಿಗೆ ಎನರ್ಜಿ ಇದೆ. ಅವ್ನು ಮಾತಾಡ್ತಿದ್ರೆ ಒಂದು ಖುಷಿ, ಅವನ್ನ ಮಾತಾಡಿಸ್ತಿರ್ತೀವಿ ಅವಾಗ ನಾವು ಅದು ಹೇಳು ಇದು ಹೇಳು ಅಂತ. ಸೊ ಹೀ ಸಚ್ ಅ ಕ್ಯಾರೆಕ್ಟರ್. ಆ್ಯಂಡ್ ಸಿನಿಮಾ ಆದಮೇಲೆ ಅವನ ಮೇಲೆ ಎಲ್ರಿಗೂ ಲವ್ ಆಗುತ್ತೆ. ಆ್ಯಂಡ್ ನಯಾರ ದೀಪಕ್, ಕೃಷ್ಣ ಹೇಳ್ದಂಗೆ ನಾವು ಅಂದರೆ ಒಂದು 10 ವರ್ಷಗಳ ಜರ್ನಿ. ವೈಶಾಲಿ ಅಂತ ನಮ್ಗೆ ಕರ್ತವ್ಯ, ಐ ಆಮ್ ಸಾರಿ. ಬಟ್ ನಯಾರ ಇವಾಗ ಅವರು, ಎಸ್ಪೆಷಲಿ ನಯಾರ ಬಗ್ಗೆ ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ತುಂಬಾ ಮಾತಾಡೋದಿದೆ ನನಗೆ ಅವ್ರ ಬಗ್ಗೆ, ಬಟ್ ನಾನು ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಅಲ್ಲ, ಸಾಕಷ್ಟು ಎಲ್ಲರ ಬಗ್ಗೆನೂ ಇನ್ನೊಂದು ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೆಸ್ ಮೀಟ್ ಮಾಡಿ
ಈ ಲವ್ ಮಾಕ್ಟೇಲ್ 3ಯಲ್ಲಿ ಅವ್ರವ್ರು ಮಾಡಿರೋಂಥ ಪಾತ್ರ ಅವ್ರು ಮಾಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬ ಇದೆ. ಸೊ ಅದನ್ನು ನೆಕ್ಸ್ಟ್ ಇದರಲ್ಲಿ ಹಂಚ್ಕೋತೀವಿ. ಯಾಕಂದ್ರೆ ನಮಗೆ ಬಿಟ್ಟರೆ ನಾವೆಲ್ಲ ಹೇಳ್ಬಿಡ್ತೀವಿ, ಬೇಡ. ಕಾಮನ್ ಸರ್, ಥ್ಯಾಂಕ್ ಯು. ಆಸ್ ಯೂಶುವಲ್ ಬ್ಯೂಟಿಫುಲ್ ಲಿರಿಕ್ಸ್. ಯಾವ ರೀತಿ ಪ್ಲಾನ್ ಮಾಡ್ತಾರೆ, ದಟ್ ಈಸ್ ವಾಟ್ ಇಸ್ ಇಂಪಾರ್ಟೆಂಟ್. ಇವತ್ತಿನ ಪರಿಸ್ಥಿತಿಗೆ ನಾವು ಈ ರೀತಿ ಪ್ಲಾನ್ ಮಾಡಿದ್ರೆ ಕರೆಕ್ಟಾಗಿ ವಿತಿನ್ ಎ ಇಯರ್ ನಾವು ರಿಲೀಸ್ ಮಾಡ್ಬೋದು ಸಿನಿಮಾನ. ಆಕ್ಚುಲಿ ನಾವು 8th ಮಂತ್ಗೆ ಬಂದ್ಬಿಡ್ತಿದ್ವಿ. ನಾವು ಡಿಸೆಂಬರಿಂದ ಆಕ್ಚುಲಿ ನಾವು ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದ್ವಿ. ಫಸ್ಟ್ Feb 13 ಅಂದ್ರೆ ಇವ್ರು ಯಾವ ಲೆವೆಲ್ ಪ್ಲಾನ್ ಆಗಿತ್ತು ಅಂದ್ರೆ, ನನ್ನ ಕಥೆ ಹೇಳಕ್ ಮುಂಚೆ ಸರ್ Feb 13th 2026 ರಿಲೀಸ್ ಪಿಕ್ಚರ್ ಅಂತ ಹೇಳಿದ್ರು. ಆಮೇಲೆ ಎಕ್ಸಾಮ್ಸ್ ಅದು ಇದು ಅಂತ ಪ್ರೀಪೋನ್ ಮಾಡ್ಕೊಂಡ್ರು, ಅಂದ್ರೆ Jan 30th ಬಂದ್ಬಿಡೋಣ ಅಂತಂದ್ರು. ಆಮೇಲೆ ಮತ್ತೆ ಇನ್ನೂ ದೊಡ್ಡ ಸಿನಿಮಾಗಳು ರಿಲೀಸು ಅದು ಇದು ಅಂತ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಬಟ್ we were ready to release within 8 months, 9 months we were ready to release. So ಒಂದು ಸಿನಿಮಾ ಸ್ಟಾರ್ಟ್ ಟು ಎಂಡ್ within 8-9 months ಮಾಡಿದ್ರೆ ಆ ಒಂದು ಜೋಶ್ ಇರುತ್ತೆ, ಸಿನಿಮಾನು ಚೆನ್ನಾಗಿ ಬರುತ್ತೆ. ಡಿಲೇ ಆದಷ್ಟು ಎಲ್ಲರದ್ದು ಇಂಟ್ರೆಸ್ಟ್ ಕಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಹ್ಯಾಟ್ಸ್ ಆಫ್ ಕೃಷ್ಣ, ಯುವರ್ ಪ್ಲಾನಿಂಗ್ ಅಂಡ್ ಹರ್ ಸಪೋರ್ಟ್. ಇವರಿಬ್ಬರು ಸೆಟ್ಟಲ್ ನೋಡ್ಬೇಕು, ಇವರಿಬ್ಬರದು ಕಾಂಬಿನೇಷನ್. ಇವ್ರು ಮಾನಿಟರ್, ಅವ್ರು ಮಾನಿಟರ್ ಮುಂದೆ ಕೂತಿದ್ರೆ ಇವ್ರು ಕ್ಯಾಮ್ರಾ ಪಕ್ಕದಲ್ಲಿ ಇರ್ತಾರೆ, ಆರ್ಟಿಸ್ಟ್ ಪಕ್ಕದಲ್ಲಿ ಇರ್ತಾರೆ. ಇವ್ರು ಆಕ್ಟ್ ಮಾಡ್ತಿದ್ರೆ ಇವ್ರು ಮಾನಿಟರ್ ಮುಂದೆ ಕೂತಿರ್ತಾರೆ. ಅಂಡ್ ವಿ ಆರ್ ಶೂಟಿಂಗ್ ಇನ್ ಮಲ್ಟಿಪಲ್ ಡಬಲ್ ಕ್ಯಾಮ್ರಾ ಥ್ರೂ ಔಟ್ ಸಿನಿಮಾ. ನಾವು ಡಬಲ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಯಾಕಂದ್ರೆ ಮಗು ಇದ್ದಿದ್ದರಿಂದ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀನ್ಸ್ ನಾವು ಡಬಲ್ ಕ್ಯಾಮ್ರಾ ಶೂಟ್ ಮಾಡಿದ್ವಿ. ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.